ನಮ್ಮ ಜೀವನದಲ್ಲಿ ಕೆಲವರು ಬರುತ್ತಾರೆ, ನಮ್ಮ ಜೊತೆ ನಗುತ್ತಾರೆ, ಮಾತನಾಡುತ್ತಾರೆ, ನಮ್ಮ ಕಷ್ಟದಲ್ಲಿ ಜೊತೆ ನಿಲ್ಲುತ್ತಾರೆ, ನಿಧಾನವಾಗಿ ಅವರು ನಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತಾರೆ. ಆದರೆ ಒಂದು ದಿನ, ಯಾವುದೇ ಮುನ್ಸೂಚನೆ ಇಲ್ಲದೆ ಅವರು ನಮ್ಮನ್ನು ಬಿಟ್ಟು ದೂರವಾಗುತ್ತಾರೆ. ದಿನಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ, ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತೇವೆ. ಆದರೆ ಕೆಲವೊಮ್ಮೆ ಒಂದು ಹಾಡು ಕೇಳಿದಾಗ, ಒಂದು ಜಾಗ ನೋಡಿದಾಗ, ಒಂದು ಮಾತು ಕೇಳಿದಾಗ, ಅವರ ನೆನಪು ಮತ್ತೆ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಎಷ್ಟೇ ವರ್ಷಗಳಾದರೂ ಇವರ ನೆನಪು ಏಕೆ ಮರೆಯಲಾಗುತ್ತಿಲ್ಲ ಎಂದು ನಮ್ಮ ಮನಸ್ಸು ನಮ್ಮನ್ನೇ ಪ್ರಶ್ನಿಸುತ್ತದೆ. ನಿಜವಾಗಿಯೂ ಅವರನ್ನು ನಾವು ಮರೆಯಲಾಗುತ್ತಿಲ್ಲವೇ, ಅಥವಾ ಅವರ ಜೊತೆ ಕಳೆದ ಕ್ಷಣಗಳನ್ನು ನಮ್ಮ ಹೃದಯ ಇನ್ನೂ ಕಾಪಾಡಿಕೊಂಡಿದೆಯೇ? ಇಂದು ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ನಮ್ಮನ್ನು ಬಿಟ್ಟು ಹೋದವರ ನೆನಪು ಏಕೆ ಇಷ್ಟು ಆಳವಾಗಿ ಮನಸ್ಸಿನಲ್ಲಿ ಉಳಿಯುತ್ತದೆ? ಆ ನೆನಪಿನಿಂದ ಹೇಗೆ ನಿಧಾನವಾಗಿ ಹೊರಬರಬಹುದು ಮತ್ತು ಆ ನೋವನ್ನೇ ನಮ್ಮ ಶಕ್ತಿಯಾಗಿ ಹೇಗೆ ಬದಲಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಹೃದಯದಿಂದ ಮಾತನಾಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಉಳಿದಿರುವ ಒಂದು ಪ್ರಶ್ನೆಗೆ ಇಂದು ಉತ್ತರ ಸಿಗಬಹುದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಜನರು ಬರುತ್ತಾರೆ. ಅವರು ಬಂದಾಗ ನಮ್ಮ ಜೀವನವೇ ಬದಲಾಗುತ್ತದೆ. ಅವರ ಜೊತೆ ಮಾತನಾಡಿದ ಕ್ಷಣಗಳು, ಅವರ ಜೊತೆ ಕಳೆದ ದಿನಗಳು, ಅವರ ನಗು, ಅವರ ಮಾತು, ಅವರ ಕಾಳಜಿ, ಅವರು ಕೊಟ್ಟ ಸಣ್ಣ ಸಣ್ಣ ಸಂತೋಷಗಳು, ಇವೆಲ್ಲವೂ ನಮ್ಮ ಮನಸ್ಸಿನೊಳಗೆ ನಿಧಾನವಾಗಿ ಒಂದು ಸುಂದರವಾದ ನೆನಪಾಗಿ ಉಳಿದುಬಿಡುತ್ತವೆ. ಆದರೆ ಒಂದು ದಿನ ಅದೇ ವ್ಯಕ್ತಿ ನಮ್ಮ ಜೀವನದಿಂದ ದೂರವಾಗಿ ಬಿಡುತ್ತಾರೆ. ಕೆಲವರು ಪರಿಸ್ಥಿತಿಯಿಂದ ದೂರವಾಗುತ್ತಾರೆ, ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವರನ್ನು ನಾವು ಕಳೆದುಕೊಳ್ಳುತ್ತೇವೆ, ಇನ್ನು ಕೆಲವರ ಜೊತೆಗಿನ ಸಂಬಂಧವೇ ಮುಗಿದು ಹೋಗುತ್ತದೆ. ಸಮಯ ಮುಂದೆ ಸಾಗುತ್ತಲೇ ಇರುತ್ತದೆ. ದಿನಗಳು ಕಳೆಯುತ್ತವೆ, ತಿಂಗಳುಗಳು, ವರ್ಷಗಳು ಕಳೆಯುತ್ತವೆ. ಆದರೆ ವಿಚಿತ್ರವೆಂದರೆ, ಆ ವ್ಯಕ್ತಿಯ ನೆನಪು ಮಾತ್ರ ನಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಹೋಗುವುದಿಲ್ಲ. ನಾವು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು, ಹೊಸ ಜನರನ್ನು ಭೇಟಿಯಾಗಬಹುದು, ಹೊಸ ಜೀವನವನ್ನು ಆರಂಭಿಸಬಹುದು, ಹೊರಗಿನಿಂದ ನೋಡಿದವರಿಗೆ ನಾವು ಎಲ್ಲವನ್ನೂ ಮರೆತಂತೆ ಕಾಣಬಹುದು. ಆದರೆ ಒಂದು ಹಾಡು ಕೇಳಿದಾಗ, ಒಂದು ಸ್ಥಳವನ್ನು ನೋಡಿದಾಗ, ಒಂದು ವಾಸನೆ ಬಂದಾಗ, ಒಂದು ಮಾತು ಕೇಳಿದಾಗ ಅಥವಾ ಯಾವುದೋ ಒಂದು ಸಣ್ಣ ಘಟನೆ ನಡೆದಾಗಲೇ ಹಳೆಯ ನೆನಪು ಮತ್ತೆ ಕಣ್ಣ ಮುಂದೆ ಬರುತ್ತದೆ. ಆಗ ನಮ್ಮ ಮನಸ್ಸು ಒಂದು ಕ್ಷಣ ಹಿಂದಕ್ಕೆ ಹೋಗುತ್ತದೆ. ಅವರು ಈಗ ನಮ್ಮ ಜೊತೆ ಇಲ್ಲ ಎನ್ನುವ ಸತ್ಯ ಗೊತ್ತಿದ್ದರೂ ಹೃದಯ ಮಾತ್ರ ಇನ್ನೂ ಅವರನ್ನು ಹುಡುಕುತ್ತದೆ. ಇದೇ ಕಾರಣಕ್ಕೆ ನಮ್ಮನ್ನು ಬಿಟ್ಟು ಹೋದವರ ನೆನಪು ಮರೆಯುವುದು ಅಷ್ಟು ಸುಲಭವಲ್ಲ. ನಮ್ಮ ಮೆದುಳು ಕೇವಲ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದಿಲ್ಲ, ಅದರ ಜೊತೆಗಿನ ಭಾವನೆಗಳನ್ನು ನೆನಪಿಟ್ಟುಕೊಳ್ಳುತ್ತದೆ. ನಾವು ಯಾರನ್ನಾದರೂ ತುಂಬಾ ಪ್ರೀತಿಸಿದಾಗ, ಅವರ ಜೊತೆಗಿನ ಪ್ರತಿಯೊಂದು ಅನುಭವವೂ ನಮ್ಮ ಮನಸ್ಸಿನಲ್ಲಿ ಭಾವನೆಯೊಂದಿಗೆ ಜೋಡಣೆಯಾಗುತ್ತದೆ. ಅವರು ಒಂದು ನಿರ್ದಿಷ್ಟ ರೀತಿಯಲ್ಲಿ ಮಾತನಾಡಿದ್ದರೆ, ಆ ಮಾತಿನ ಶಬ್ದವೂ ನೆನಪಾಗುತ್ತದೆ. ಅವರು ಯಾವಾಗಲೂ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತಿದ್ದರೆ, ಆ ಸ್ಥಳವನ್ನು ನೋಡಿದಾಗ ಅವರ ನೆನಪು ಬರುತ್ತದೆ. ಅವರು ಇಷ್ಟಪಟ್ಟ ಹಾಡು ಕೇಳಿದರೆ, ಅವರ ಮುಖ ಕಣ್ಣ ಮುಂದೆ ಬರುತ್ತದೆ. ಅವರು ನಮಗೆ ಹೇಳಿದ ಒಂದು ಸಣ್ಣ ಮಾತು ವರ್ಷಗಳ ನಂತರವೂ ನೆನಪಾಗಬಹುದು, ಏಕೆಂದರೆ ಅದು ಕೇವಲ ಒಂದು ಮಾತಾಗಿರಲಿಲ್ಲ, ಆ ಮಾತಿನ ಹಿಂದೆ ಒಂದು ಭಾವನೆ ಇತ್ತು. ನಮ್ಮ ಮನಸ್ಸು ಆ ಭಾವನೆಯನ್ನು ಉಳಿಸಿಕೊಂಡಿರುತ್ತದೆ. ಕೆಲವೊಮ್ಮೆ ನಾವು ವ್ಯಕ್ತಿಯನ್ನು ಮಿಸ್ ಮಾಡಿಕೊಳ್ಳುವುದಕ್ಕಿಂತ ಅವರ ಜೊತೆ ಇದ್ದಾಗ ನಾವು ಆಗಿದ್ದ ಆ ವ್ಯಕ್ತಿತ್ವವನ್ನೇ ಮಿಸ್ ಮಾಡಿಕೊಳ್ಳುತ್ತೇವೆ. ಅವರ ಜೊತೆ ಇದ್ದಾಗ ನಾವು ತುಂಬಾ ಸಂತೋಷವಾಗಿರಬಹುದು, ಸುರಕ್ಷಿತವಾಗಿರಬಹುದು, ನಮ್ಮನ್ನು ಯಾರೋ ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂಬ ಭಾವನೆ ಇರಬಹುದು, ನಮ್ಮ ಮಾತುಗಳನ್ನು ಯಾರೋ ಕೇಳುತ್ತಿದ್ದಾರೆ ಎಂಬ ನೆಮ್ಮದಿ ಇರಬಹುದು. ಆ ವ್ಯಕ್ತಿ ನಮ್ಮ ಜೀವನದಿಂದ ಹೋದಾಗ ಕೇವಲ ಒಬ್ಬ ವ್ಯಕ್ತಿ ಹೋಗುವುದಿಲ್ಲ, ಅವರ ಜೊತೆ ನಮ್ಮ ಜೀವನದ ಒಂದು ಅಧ್ಯಾಯವೂ ಮುಗಿದು ಹೋಗುತ್ತದೆ. ಅದಕ್ಕಾಗಿಯೇ ಕೆಲವೊಮ್ಮೆ, ನನಗೆ ಅವರ ನೆನಪು ಏಕೆ ಇಷ್ಟು ಬರುತ್ತಿದೆ ಎಂದು ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತೇವೆ. ನಿಜವಾಗಿ ನೋಡಿದರೆ, ನಾವು ವ್ಯಕ್ತಿಯನ್ನು ಮಾತ್ರ ನೆನಪಿಸಿಕೊಳ್ಳುತ್ತಿಲ್ಲ, ಅವರ ಜೊತೆ ಕಳೆದ ನಮ್ಮ ಜೀವನದ ಒಂದು ಭಾಗವನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ಇನ್ನೊಂದು ಮುಖ್ಯ ಕಾರಣವೆಂದರೆ ಮುಗಿಯದೆ ಉಳಿದ ಮಾತುಗಳು. ಕೆಲ ಸಂಬಂಧಗಳು ಸಂಪೂರ್ಣವಾಗಿ ಮುಗಿಯುವುದಿಲ್ಲ, ಅವು ಮಧ್ಯದಲ್ಲೇ ನಿಂತು ಹೋಗುತ್ತವೆ. ಹೇಳಬೇಕಾದ ಮಾತು ಹೇಳಲಾಗುವುದಿಲ್ಲ, ಕ್ಷಮೆ ಕೇಳಬೇಕಾದ ಕ್ಷಣದಲ್ಲಿ ಕೇಳಲಾಗುವುದಿಲ್ಲ, ಪ್ರೀತಿ ಇದೆ ಎಂದು ಹೇಳಬೇಕಾದಾಗ ಹೇಳಲಾಗುವುದಿಲ್ಲ. ಕೊನೆಯ ಬಾರಿ ಮಾತನಾಡುವಾಗ, ಇದು ನಮ್ಮ ಕೊನೆಯ ಮಾತು ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಅದಕ್ಕಾಗಿಯೇ ನಂತರ ನಮ್ಮ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟುತ್ತವೆ. ನಾನು ಆ ದಿನ ಹಾಗೆ ಮಾತನಾಡದೇ ಇದ್ದಿದ್ದರೆ, ನಾನು ಇನ್ನೂ ಸ್ವಲ್ಪ ಅರ್ಥಮಾಡಿಕೊಂಡಿದ್ದರೆ, ಒಮ್ಮೆ ಮತ್ತೆ ಮಾತನಾಡಲು ಸಾಧ್ಯವಾಗಿದ್ದರೆ, ಅವರು ನನ್ನನ್ನು ಏಕೆ ಬಿಟ್ಟು ಹೋದರು, ನನ್ನಲ್ಲಿ ಏನು ತಪ್ಪಿತ್ತು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದಾಗ ನೆನಪು ಇನ್ನಷ್ಟು ಗಟ್ಟಿಯಾಗುತ್ತದೆ. ಕೆಲವೊಮ್ಮೆ ನಮ್ಮ ನೋವು ವ್ಯಕ್ತಿಯ ಅನುಪಸ್ಥಿತಿಯಿಂದ ಮಾತ್ರ ಇರುವುದಿಲ್ಲ, ಉತ್ತರ ಸಿಗದ ಪ್ರಶ್ನೆಗಳಿಂದಲೂ ಇರುತ್ತದೆ. ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಮನಸ್ಸು ಕಾರಣ ಹುಡುಕುತ್ತದೆ, ಇದು ಏಕೆ ಆಯಿತು ಎಂದು ಮತ್ತೆ ಮತ್ತೆ ಯೋಚಿಸುತ್ತದೆ. ಆದರೆ ಪ್ರತಿಯೊಂದು ಸಂಬಂಧಕ್ಕೂ ಸ್ಪಷ್ಟವಾದ ಕಾರಣ ಸಿಗುವುದಿಲ್ಲ.
ಕೆಲವೊಮ್ಮೆ ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಅವರ ಆದ್ಯತೆಗಳು ಬದಲಾಗುತ್ತವೆ, ನಮ್ಮ ದಾರಿ ಮತ್ತು ಅವರ ದಾರಿ ಬೇರೆ ಆಗುತ್ತದೆ. ಇದರರ್ಥ ನಾವು ಕೆಟ್ಟವರು ಎಂದಲ್ಲ, ಅವರು ಕೆಟ್ಟವರು ಎಂದೂ ಅಲ್ಲ. ಕೆಲವೊಮ್ಮೆ ಜೀವನದ ದಾರಿಗಳು ಬೇರ್ಪಡುವುದಷ್ಟೇ. ಆದರೆ ಹೃದಯಕ್ಕೆ ಈ ಸರಳ ಸತ್ಯವನ್ನು ಒಪ್ಪಿಕೊಳ್ಳಲು ಸಮಯ ಬೇಕಾಗುತ್ತದೆ. ನಮ್ಮನ್ನು ಬಿಟ್ಟು ಹೋದವರ ನೆನಪು ಬರುತ್ತಿದೆ ಎಂದರೆ ನಾವು ದುರ್ಬಲರು ಎಂದರ್ಥವಲ್ಲ. ನೀವು ಇನ್ನೂ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೀರಿ ಎಂದರೆ ನೀವು ಮುಂದೆ ಹೋಗಿಲ್ಲ ಎಂದು ಅರ್ಥವಲ್ಲ. ನೆನಪು ಮತ್ತು ಜೀವನ ಎರಡೂ ಒಂದೇ ವಿಷಯಗಳಲ್ಲ. ಒಬ್ಬ ವ್ಯಕ್ತಿಯ ನೆನಪು ನಿಮ್ಮ ಮನಸ್ಸಿನಲ್ಲಿ ಉಳಿದಿದ್ದರೂ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಬಹುದು. ಹಳೆಯ ನೆನಪು ಬಂದಾಗ ನೋವಾಗಬಹುದು, ಆದರೆ ಆ ನೋವಿನ ಜೊತೆ ಬದುಕುವುದನ್ನು ನಿಧಾನವಾಗಿ ಕಲಿಯಬಹುದು. ಒಂದು ದಿನ ಅದೇ ನೆನಪು ನೋವಿಗಿಂತ ಪಾಠವಾಗಿ ಕಾಣಬಹುದು. ನಾವು ಬಹಳ ಬಾರಿ ಮರೆಯಬೇಕು ಎಂದು ನಮ್ಮನ್ನೇ ಒತ್ತಾಯಿಸುತ್ತೇವೆ. ಅವರ ಬಗ್ಗೆ ಯೋಚಿಸಬಾರದು, ಅವರ ನೆನಪು ಬರಬಾರದು, ನಾನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಎಂದು ನಿರ್ಧರಿಸುತ್ತೇವೆ. ಆದರೆ ಮನಸ್ಸನ್ನು ಬಲವಂತವಾಗಿ ಯಾವುದನ್ನಾದರೂ ಮರೆಸಲು ಪ್ರಯತ್ನಿಸಿದಷ್ಟು ಅದು ಮತ್ತೆ ಮತ್ತೆ ನೆನಪಾಗಬಹುದು. ಆದ್ದರಿಂದ ಮರೆಯುವುದು ಗುರಿಯಾಗಬೇಕಿಲ್ಲ, ಒಪ್ಪಿಕೊಳ್ಳುವುದು ಗುರಿಯಾಗಬೇಕು. ಹೌದು, ಅವರು ನನ್ನ ಜೀವನದ ಒಂದು ಭಾಗವಾಗಿದ್ದರು. ನಾನು ಅವರನ್ನು ಪ್ರೀತಿಸಿದ್ದೆ, ಅವರ ಜೊತೆ ಸುಂದರವಾದ ಕ್ಷಣಗಳನ್ನು ಕಳೆದಿದ್ದೆ. ಆದರೆ ಈಗ ಅವರು ನನ್ನ ಜೀವನದಲ್ಲಿ ಇಲ್ಲ. ಆದರೂ ನನ್ನ ಜೀವನ ಇಲ್ಲಿಯೇ ಮುಗಿಯುವುದಿಲ್ಲ ಎಂದು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳಬೇಕು. ಕೆಲವು ಜನರು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ. ಅವರು ನಮಗೆ ಯಾವುದೋ ಒಂದು ಪಾಠ ಕಲಿಸಲು ಬರುತ್ತಾರೆ. ಕೆಲವರು ಪ್ರೀತಿಯ ಅರ್ಥವನ್ನು ಕಲಿಸುತ್ತಾರೆ, ಕೆಲವರು ನಂಬಿಕೆಯ ಅರ್ಥವನ್ನು ಕಲಿಸುತ್ತಾರೆ, ಕೆಲವರು ನಮ್ಮ ತಪ್ಪುಗಳನ್ನು ತೋರಿಸುತ್ತಾರೆ, ಕೆಲವರು ನಮ್ಮ ಮೌಲ್ಯವನ್ನು ಅರಿಯುವಂತೆ ಮಾಡುತ್ತಾರೆ. ಇನ್ನೂ ಕೆಲವರು ಹೋಗಿಬಿಟ್ಟ ನಂತರವೇ ನಾವು ನಮ್ಮನ್ನು ನಾವು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರನ್ನೂ ನಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವರು ನಮ್ಮ ಜೀವನದಲ್ಲಿ ಬಿಟ್ಟುಹೋದ ಪಾಠವನ್ನು ನಾವು ಉಳಿಸಿಕೊಳ್ಳಬಹುದು. ಒಮ್ಮೆ ಯೋಚಿಸಿ ನೋಡಿ, ನಾವು ಬಾಲ್ಯದಲ್ಲಿ ಎಷ್ಟು ಜನರ ಜೊತೆ ಸ್ನೇಹ ಮಾಡಿದ್ದೇವೆ. ಶಾಲೆಯಲ್ಲಿ ನಮ್ಮ ಪಕ್ಕದಲ್ಲಿ ಕುಳಿತವರು ಇಂದು ಎಲ್ಲಿದ್ದಾರೆ? ಕಾಲೇಜಿನಲ್ಲಿ ಪ್ರತಿದಿನ ಮಾತನಾಡುತ್ತಿದ್ದವರು ಈಗ ಎಷ್ಟು ದೂರದಲ್ಲಿದ್ದಾರೆ? ಜೀವನದ ಪ್ರತಿಯೊಂದು ಹಂತದಲ್ಲೂ ಕೆಲವರು ನಮ್ಮ ಜೊತೆ ಬರುತ್ತಾರೆ, ಕೆಲವು ದೂರ ಹೋಗುತ್ತಾರೆ. ಆಗ ನಾವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದುಕೊಂಡಿರಬಹುದು. ಆದರೆ ಕಾಲ ನಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ಇದರರ್ಥ ಆ ಸಂಬಂಧಗಳ ಮೌಲ್ಯ ಕಡಿಮೆಯಾಯಿತು ಎಂದಲ್ಲ. ಅವು ತಮ್ಮ ಸಮಯದಲ್ಲಿ ನಮ್ಮ ಜೀವನವನ್ನು ಸುಂದರಗೊಳಿಸಿದ್ದವು. ಕೆಲವು ಸಂಬಂಧಗಳ ಕೆಲಸ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದು ಅಲ್ಲ, ನಮ್ಮ ಜೀವನದ ಒಂದು ಹಂತವನ್ನು ಅರ್ಥಪೂರ್ಣಗೊಳಿಸುವುದು. ನಮ್ಮನ್ನು ಬಿಟ್ಟು ಹೋದವರ ನೆನಪು ಕೆಲವೊಮ್ಮೆ ಹೆಚ್ಚು ಬರುವುದಕ್ಕೆ ಮತ್ತೊಂದು ಕಾರಣ ಏಕಾಂತ. ನಾವು ಒಬ್ಬರೇ ಇದ್ದಾಗ ನಮ್ಮ ಮನಸ್ಸು ಹಳೆಯ ನೆನಪುಗಳನ್ನು ತೆರೆದುಕೊಳ್ಳುತ್ತದೆ. ದಿನವಿಡೀ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಅವರ ನೆನಪು ಕಡಿಮೆ ಇರಬಹುದು. ಆದರೆ ರಾತ್ರಿ ಮಲಗುವಾಗ, ಸುತ್ತಲೂ ಮೌನವಾಗಿರುವಾಗ, ಮೊಬೈಲ್ ಕೈಯಲ್ಲಿದ್ದಾಗ, ಹಳೆಯ ಫೋಟೋ ಕಾಣಿಸಿದಾಗ ಮನಸ್ಸು ಮತ್ತೆ ಆ ವ್ಯಕ್ತಿಯ ಕಡೆಗೆ ಹೋಗುತ್ತದೆ. ಏಕೆಂದರೆ ಮೌನವು ನಮ್ಮೊಳಗಿನ ಮಾತುಗಳನ್ನು ಕೇಳಿಸುತ್ತದೆ. ನಾವು ದಿನವಿಡೀ ತಪ್ಪಿಸಿಕೊಂಡ ಭಾವನೆಗಳು ರಾತ್ರಿ ನಮ್ಮ ಮುಂದೆ ಬರುತ್ತವೆ. ಆ ಸಮಯದಲ್ಲಿ ನಮ್ಮನ್ನೇ ದೂಷಿಸಬೇಡಿ. ನಾನು ಇನ್ನೂ ಏಕೆ ಮರೆತಿಲ್ಲ ಎಂದು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಪ್ರತಿಯೊಬ್ಬರ ಮನಸ್ಸಿಗೂ ಗುಣವಾಗಲು ತನ್ನದೇ ಆದ ಸಮಯವಿದೆ. ಕೆಲವರಿಗೆ ಕೆಲವು ದಿನಗಳು ಸಾಕಾಗಬಹುದು, ಕೆಲವರಿಗೆ ಕೆಲವು ತಿಂಗಳುಗಳು ಬೇಕಾಗಬಹುದು, ಇನ್ನೂ ಕೆಲವರಿಗೆ ವರ್ಷಗಳ ನಂತರವೂ ಕೆಲವು ನೆನಪುಗಳು ಕಾಡಬಹುದು. ಇದರಲ್ಲಿ ತಪ್ಪೇನಿಲ್ಲ. ಮನಸ್ಸಿನ ನೋವಿಗೆ ಕ್ಯಾಲೆಂಡರ್ ಇರುವುದಿಲ್ಲ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ನೆನಪಿಸಿಕೊಳ್ಳುವುದು ಬೇರೆ, ಮತ್ತೆ ಅದೇ ನೋವಿನಲ್ಲಿ ಬದುಕುವುದು ಬೇರೆ. ಹಳೆಯ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಬಹುದು, ಆದರೆ ನಿಮ್ಮ ಇಂದಿನ ಜೀವನವನ್ನು ಅವರ ನೆನಪಿಗೆ ಅರ್ಪಿಸಬೇಡಿ. ಅವರು ಹೋಗಿದ್ದಾರೆ ಎಂಬ ಕಾರಣಕ್ಕೆ ನಿಮ್ಮ ಕನಸುಗಳು ಹೋಗಬೇಕಿಲ್ಲ. ಅವರು ನಿಮ್ಮನ್ನು ಬಿಟ್ಟು ಹೋದರು ಎಂಬ ಕಾರಣಕ್ಕೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ ಎಂದರೆ ನೀವು ಪ್ರೀತಿಗೆ ಅರ್ಹರಲ್ಲ ಎಂದಲ್ಲ. ಯಾರಾದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ ಎಂದರೆ ನೀವು ಅರ್ಥವಿಲ್ಲದ ವ್ಯಕ್ತಿ ಎಂದಲ್ಲ. ಕೆಲವೊಮ್ಮೆ ನಾವು ನಮ್ಮ ಮೌಲ್ಯವನ್ನು ಮತ್ತೊಬ್ಬರ ನಿರ್ಧಾರದಿಂದ ಅಳೆಯುತ್ತೇವೆ. ಅವರು ನನ್ನನ್ನು ಬಿಟ್ಟು ಹೋದರು ಅಂದರೆ ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಅದು ಸತ್ಯವಲ್ಲ. ಒಂದು ವ್ಯಕ್ತಿಯ ನಿರ್ಧಾರ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವದ ಪ್ರಮಾಣಪತ್ರವಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಯ್ಕೆಗಳು, ಭಯಗಳು, ಪರಿಸ್ಥಿತಿಗಳು, ಆಸೆಗಳು ಮತ್ತು ಜೀವನದ ದಾರಿಗಳಿವೆ. ಒಂದು ಸಂಬಂಧ ಮುಗಿದಿದೆ ಎಂದರೆ ನಿಮ್ಮ ಜೀವನದ ಮೌಲ್ಯ ಮುಗಿದಿದೆ ಎಂದಲ್ಲ. ಕೆಲವೊಮ್ಮೆ ನಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ಮತ್ತೆ ಬರುತ್ತಾನೆ ಎಂಬ ನಿರೀಕ್ಷೆಯೇ ನೆನಪನ್ನು ಜೀವಂತವಾಗಿರಿಸುತ್ತದೆ. ಒಂದು ದಿನ ಅವರು ಕರೆ ಮಾಡಬಹುದು, ಒಂದು ದಿನ ಅವರು ನನ್ನನ್ನು ಹುಡುಕಬಹುದು, ಒಂದು ದಿನ ಎಲ್ಲವೂ ಹಿಂದಿನಂತಾಗಬಹುದು ಎಂದು ನಾವು ಕಾಯುತ್ತಿರುತ್ತೇವೆ. ಈ ನಿರೀಕ್ಷೆ ಕೆಲವೊಮ್ಮೆ ನಮ್ಮ ಮನಸ್ಸನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ಆದ್ದರಿಂದ ಒಂದು ಹಂತದಲ್ಲಿ ನಾವು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಬರಬೇಕಾದವರು ಬಂದರೆ ಅದು ಅವರ ನಿರ್ಧಾರ.
ಆದರೆ ನಾವು ನಮ್ಮ ಜೀವನವನ್ನು ಅವರ ಬರುವಿಕೆಯ ಮೇಲೆ ನಿಲ್ಲಿಸಬಾರದು. ಯಾರಾದರೂ ಮರಳಿ ಬಂದರೆ ಏನು ಮಾಡಬೇಕು, ಬರದಿದ್ದರೆ ಏನು ಮಾಡಬೇಕು ಎಂಬುದಕ್ಕಿಂತ ಅವರು ಬರಲಿ ಬರದಿರಲಿ ನಾನು ನನ್ನ ಜೀವನವನ್ನು ಮುಂದುವರಿಸುತ್ತೇನೆ ಎಂಬ ಮನಸ್ಥಿತಿ ಹೆಚ್ಚು ಶಕ್ತಿಯುತವಾಗಿದೆ. ಏಕೆಂದರೆ ನಿಮ್ಮ ಜೀವನದ ಸ್ಟೀರಿಂಗ್ ಮತ್ತೊಬ್ಬರ ಕೈಯಲ್ಲಿ ಇರಬಾರದು. ನಿಮ್ಮ ಸಂತೋಷವನ್ನು ಮತ್ತೊಬ್ಬ ವ್ಯಕ್ತಿಯ ಉಪಸ್ಥಿತಿಗೆ ಮಾತ್ರ ಕಟ್ಟಿಹಾಕಬಾರದು. ಹಳೆಯ ನೆನಪು ಬಂದಾಗ ಅದನ್ನು ತಳ್ಳಿಹಾಕಬೇಡಿ. ಕೆಲವು ಕ್ಷಣ ಕಣ್ಣು ಮುಚ್ಚಿ ಆ ನೆನಪನ್ನು ಬರಲು ಬಿಡಿ. ಹೌದು, ಅದು ನನ್ನ ಜೀವನದ ಒಂದು ಸುಂದರ ಅಧ್ಯಾಯ ಎಂದು ಹೇಳಿ. ನಂತರ ನಿಧಾನವಾಗಿ ನಿಮ್ಮ ಇಂದಿನ ಜೀವನಕ್ಕೆ ಮರಳಿ. ಹೀಗೆ ಮಾಡಿದಂತೆ ನೆನಪು ನಿಮ್ಮನ್ನು ನಿಯಂತ್ರಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಒಂದು ದಿನ ನೀವು ಅವರ ಫೋಟೋ ನೋಡಿದರೂ ಹೃದಯದಲ್ಲಿ ದೊಡ್ಡ ನೋವು ಉಂಟಾಗದೆ, ಒಂದು ಕಾಲದಲ್ಲಿ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿದ್ದರು ಎಂದು ಶಾಂತವಾಗಿ ಹೇಳುವ ದಿನ ಬರುತ್ತದೆ. ಅದು ನಿಜವಾದ ಮರೆಯುವಿಕೆ ಅಲ್ಲ, ಅದು ಗುಣಮುಖವಾಗುವುದು. ಕೆಲವು ಜನರನ್ನು ನಾವು ಸಂಪೂರ್ಣವಾಗಿ ಮರೆಯುವುದಿಲ್ಲ, ಆದರೆ ಅವರ ನೆನಪು ನಮ್ಮನ್ನು ನೋಯಿಸುವುದನ್ನು ನಿಲ್ಲಿಸುತ್ತದೆ. ಮೊದಲು ಅವರ ನೆನಪು ಕಣ್ಣೀರನ್ನು ತರಬಹುದು, ನಂತರ ಅದೇ ನೆನಪು ಒಂದು ಸಣ್ಣ ನಗುವನ್ನು ತರಬಹುದು. ಆ ದಿನಗಳು ಚೆನ್ನಾಗಿದ್ದವು ಎಂದು ಹೇಳಬಹುದು. ಇದುವೇ ಮನಸ್ಸು ಗುಣವಾಗುತ್ತಿರುವ ಸಂಕೇತ. ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ನಾವು ಸಾಮಾನ್ಯವಾಗಿ ಅವರು ಏನು ತೆಗೆದುಕೊಂಡು ಹೋದರು ಎಂದು ಯೋಚಿಸುತ್ತೇವೆ. ಆದರೆ ಒಂದು ದಿನ ಅವರು ನನಗೆ ಏನು ಕಲಿಸಿ ಹೋದರು ಎಂದು ಯೋಚಿಸಿ. ಆಗ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಅವರು ನಿಮ್ಮ ಸಹನೆಯ ಬಗ್ಗೆ ಕಲಿಸಿರಬಹುದು, ನಿಮ್ಮ ಆತ್ಮಗೌರವದ ಬಗ್ಗೆ ಕಲಿಸಿರಬಹುದು, ಯಾರನ್ನು ನಂಬಬೇಕು ಎಂಬುದನ್ನು ಕಲಿಸಿರಬಹುದು, ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಬೇಕು ಎಂಬುದನ್ನು ಕಲಿಸಿರಬಹುದು, ಜೀವನದಲ್ಲಿ ಯಾರೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಕಲಿಸಿರಬಹುದು. ಕೆಲವೊಮ್ಮೆ ಒಂದು ಸಂಬಂಧದ ಅಂತ್ಯವೇ ನಮ್ಮ ಜೀವನದ ಹೊಸ ಆರಂಭವಾಗುತ್ತದೆ. ನಾವು ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡ ನಂತರ ನಮ್ಮನ್ನು ನಾವು ಕಂಡುಕೊಳ್ಳಬಹುದು, ಹೊಸ ಕನಸುಗಳನ್ನು ಬೆಳೆಸಬಹುದು, ಹೊಸ ಸ್ನೇಹಗಳನ್ನು ಮಾಡಬಹುದು, ನಮ್ಮ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಬಹುದು, ನಮ್ಮ ಕೆಲಸದ ಮೇಲೆ ಗಮನ ಕೊಡಬಹುದು, ನಮ್ಮ ದೇಹ, ಮನಸ್ಸು ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಬಹುದು. ನಾವು ಮೊದಲು ಮತ್ತೊಬ್ಬರಿಗಾಗಿ ಬದುಕುತ್ತಿದ್ದರೆ ಅವರಿಲ್ಲದ ನಂತರ ನಮ್ಮಿಗಾಗಿ ಬದುಕುವುದನ್ನು ಕಲಿಯಬಹುದು. ಹೀಗಾಗಿ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯ ನೆನಪು ಬಂದಾಗ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ಈ ನೆನಪು ನನ್ನನ್ನು ಹಿಂದಕ್ಕೆ ಎಳೆಯುತ್ತಿದೆಯೇ ಅಥವಾ ನನ್ನನ್ನು ಬೆಳೆಸುತ್ತಿದೆಯೇ? ಅದು ಹಿಂದಕ್ಕೆ ಎಳೆಯುತ್ತಿದ್ದರೆ ನಿಧಾನವಾಗಿ ಅದರಿಂದ ಹೊರಬನ್ನಿ. ಹಳೆಯ ಫೋಟೋಗಳನ್ನು ಮತ್ತೆ ಮತ್ತೆ ನೋಡುವುದು, ಹಳೆಯ ಮೆಸೇಜ್ಗಳನ್ನು ಓದುವುದು, ಅವರ ಸಾಮಾಜಿಕ ಜಾಲತಾಣವನ್ನು ಪ್ರತಿದಿನ ಪರಿಶೀಲಿಸುವುದು ನಿಮ್ಮ ನೋವನ್ನು ಹೆಚ್ಚಿಸುತ್ತಿದ್ದರೆ ಸ್ವಲ್ಪ ದೂರವಿರುವುದು ತಪ್ಪಲ್ಲ. ಕೆಲವೊಮ್ಮೆ ಮನಸ್ಸಿಗೆ ಗುಣವಾಗಲು ದೇಹಕ್ಕೆ ಔಷಧಿ ಬೇಕಾದಂತೆ ನೆನಪುಗಳಿಂದಲೂ ಸ್ವಲ್ಪ ಅಂತರ ಬೇಕಾಗುತ್ತದೆ. ಆದರೆ ಯಾರನ್ನಾದರೂ ದ್ವೇಷಿಸುವುದೇ ಗುಣಮುಖವಾಗುವ ಮಾರ್ಗವಲ್ಲ. ಅವರು ಕೆಟ್ಟವರು, ಅವರು ನನ್ನ ಜೀವನ ಹಾಳು ಮಾಡಿದರು ಎಂದು ಸದಾ ಕೋಪದಲ್ಲಿ ಬದುಕಿದರೆ ಅವರು ನಿಮ್ಮ ಜೀವನದಿಂದ ಹೋದರೂ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಜಾಗ ಹಿಡಿದಿರುತ್ತಾರೆ. ನಿಜವಾದ ಮುಕ್ತಿ ಎಂದರೆ ಅವರನ್ನು ಕ್ಷಮಿಸುವುದಷ್ಟೇ ಅಲ್ಲ, ನಿಮ್ಮ ಮನಸ್ಸನ್ನು ಅವರಿಂದ ಮುಕ್ತಗೊಳಿಸುವುದು. ಕ್ಷಮೆ ಎಂದರೆ ಅವರು ಮಾಡಿದದ್ದು ಸರಿಯೆಂದು ಒಪ್ಪಿಕೊಳ್ಳುವುದೂ ಅಲ್ಲ. ಕ್ಷಮೆ ಎಂದರೆ ಆ ಘಟನೆಗೆ ನಿಮ್ಮ ಇಂದಿನ ಜೀವನವನ್ನು ನಿಯಂತ್ರಿಸುವ ಅಧಿಕಾರ ಕೊಡದಿರುವುದು. ಕೆಲವೊಮ್ಮೆ ನಾವು ನಮ್ಮನ್ನೇ ಕ್ಷಮಿಸಿಕೊಳ್ಳಬೇಕು. ನಾನು ಏಕೆ ಇಷ್ಟು ನಂಬಿದೆ? ನಾನು ಏಕೆ ಆ ವ್ಯಕ್ತಿಯನ್ನು ಇಷ್ಟು ಪ್ರೀತಿಸಿದೆ? ನಾನು ಏಕೆ ಅವರ ಮಾತು ಕೇಳಿದೆ ಎಂದು ನಮ್ಮನ್ನೇ ದೂಷಿಸಬೇಡಿ. ಆ ಸಮಯದಲ್ಲಿ ನಿಮಗೆ ಗೊತ್ತಿದ್ದಷ್ಟು ಜ್ಞಾನದಿಂದ, ನಿಮಗೆ ಇದ್ದಷ್ಟು ಪ್ರೀತಿಯಿಂದ ನೀವು ನಡೆದುಕೊಂಡಿದ್ದೀರಿ. ಇಂದು ನಿಮಗೆ ಹೆಚ್ಚು ಅನುಭವವಿದೆ. ಅದಕ್ಕಾಗಿ ಹಿಂದಿನ ನಿಮ್ಮನ್ನು ದೂಷಿಸುವ ಬದಲು ಆ ಅನುಭವದಿಂದ ಇಂದಿನ ನಿಮ್ಮನ್ನು ಬೆಳೆಸಿಕೊಳ್ಳಿ. ನಮ್ಮನ್ನು ಬಿಟ್ಟು ಹೋದವರ ನೆನಪು ಮರೆಯಲಾಗದಿರುವುದು ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಪ್ರೀತಿ ಇನ್ನೂ ಇದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಪ್ರೀತಿ ಇದೆ ಎಂದರೆ ಆ ವ್ಯಕ್ತಿಯ ಜೊತೆ ಮತ್ತೆ ಜೀವನ ನಡೆಸಲೇಬೇಕು ಎಂದಲ್ಲ. ಕೆಲವೊಮ್ಮೆ ದೂರದಿಂದಲೂ ಯಾರಿಗಾದರೂ ಒಳ್ಳೆಯದಾಗಲಿ ಎಂದು ಬಯಸಬಹುದು, ಅವರ ಜೀವನ ಚೆನ್ನಾಗಿರಲಿ ಎಂದು ಮನಸ್ಸಿನಲ್ಲಿ ಹಾರೈಸಬಹುದು. ಅದೇ ಸಮಯದಲ್ಲಿ ನಮ್ಮ ಜೀವನವನ್ನು ಮುಂದುವರಿಸಬಹುದು. ಇದು ವಿರೋಧಾಭಾಸವಲ್ಲ, ಇದು ಪರಿಪಕ್ವತೆ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಅವರು ನನ್ನನ್ನು ಬಿಟ್ಟು ಹೋದ ದಿನ ನನ್ನ ಜೀವನದ ಅಂತ್ಯವಲ್ಲ, ನನ್ನ ಹೊಸ ಜೀವನದ ಆರಂಭ ಎಂದು ಅರ್ಥವಾಗಬಹುದು. ಆ ದಿನ ನೀವು ನಿಮ್ಮ ಹಳೆಯ ನೋವನ್ನು ಬೇರೆ ದೃಷ್ಟಿಯಿಂದ ನೋಡುತ್ತೀರಿ. ನೀವು ದುಃಖಪಟ್ಟ ದಿನಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ, ಅವು ನಿಮ್ಮನ್ನು ಹೆಚ್ಚು ಆಳವಾದ ವ್ಯಕ್ತಿಯನ್ನಾಗಿ ಮಾಡಿವೆ. ನೀವು ಇತರರ ನೋವನ್ನು ಅರ್ಥಮಾಡಿಕೊಳ್ಳಲು ಕಲಿತಿರಬಹುದು, ಯಾರಾದರೂ ಕಷ್ಟದಲ್ಲಿದ್ದಾಗ ಅವರ ಮಾತನ್ನು ಕೇಳಲು ಕಲಿತಿರಬಹುದು, ನೀವು ಜೀವನದ ಮೌಲ್ಯವನ್ನು ಹೆಚ್ಚು ಅರಿತಿರಬಹುದು. ಆದ್ದರಿಂದ ನಿಮ್ಮನ್ನು ಬಿಟ್ಟು ಹೋದವರ ನೆನಪು ಇನ್ನೂ ಬರುತ್ತಿದ್ದರೆ ನಿಮ್ಮ ಹೃದಯಕ್ಕೆ ಒಂದು ಮಾತು ಹೇಳಿ: ನಾನು ನಿನ್ನನ್ನು ಮರೆತಿಲ್ಲ, ಆದರೆ ನಿನ್ನ ನೆನಪಿನಲ್ಲೇ ನಾನು ಬದುಕುವುದಿಲ್ಲ. ಈ ಒಂದು ಮಾತಿನಲ್ಲಿ ದೊಡ್ಡ ಶಕ್ತಿಯಿದೆ. ನೆನಪು ಇರಲಿ, ಆದರೆ ನಿಮ್ಮ ಭವಿಷ್ಯವೂ ಇರಲಿ. ಹಳೆಯ ಪ್ರೀತಿ ಇರಲಿ, ಆದರೆ ಹೊಸ ಕನಸುಗಳಿಗೂ ಜಾಗ ಇರಲಿ. ಕಣ್ಣೀರು ಬಂದರೆ ಬರಲಿ,
ಆದರೆ ನಂತರ ಕಣ್ಣೀರನ್ನು ಒರೆಸಿ ಮುಂದೆ ನಡೆಯಿರಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಜನರಿದ್ದಾರೆ. ನಿಮ್ಮ ಕುಟುಂಬವಿದೆ, ನಿಮ್ಮ ಸ್ನೇಹಿತರಿದ್ದಾರೆ, ನಿಮ್ಮ ಕನಸುಗಳಿವೆ, ನಿಮ್ಮ ಭವಿಷ್ಯವಿದೆ. ಇನ್ನೂ ನೀವು ನೋಡದ ಸಾವಿರಾರು ಸುಂದರ ಕ್ಷಣಗಳು ನಿಮ್ಮ ಮುಂದೆ ಇವೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಹೋದ ಕಾರಣಕ್ಕೆ ನಿಮ್ಮ ಮುಂದೆ ಇರುವ ಸಂಪೂರ್ಣ ಜೀವನವನ್ನು ಕಳೆದುಕೊಳ್ಳಬೇಡಿ. ಒಂದು ಬಾಗಿಲು ಮುಚ್ಚಿದೆ ಎಂದರೆ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂದಲ್ಲ. ಕೆಲವೊಮ್ಮೆ ನಾವು ಮುಚ್ಚಿದ ಬಾಗಿಲಿನ ಮುಂದೆ ನಿಂತು ಅಳುತ್ತಿರುತ್ತೇವೆ, ಆದರೆ ನಮ್ಮ ಹಿಂದೆ ಜೀವನವೇ ಮತ್ತೊಂದು ದಾರಿ ತೆರೆದುಕೊಂಡಿರುತ್ತದೆ. ಕೊನೆಗೆ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ, ನಮ್ಮನ್ನು ಬಿಟ್ಟು ಹೋದವರನ್ನು ಮರೆಯುವುದು ಯಾವಾಗಲೂ ಅಗತ್ಯವಿಲ್ಲ. ಅವರ ನೆನಪಿನೊಂದಿಗೆ ಶಾಂತಿಯಾಗಿ ಬದುಕಲು ಕಲಿಯುವುದು ಮುಖ್ಯ. ಕೆಲವು ಜನರು ನಮ್ಮ ಜೀವನದಲ್ಲಿ ಉಳಿಯುವುದಿಲ್ಲ, ಆದರೆ ಅವರು ನಮ್ಮ ಕಥೆಯ ಒಂದು ಭಾಗವಾಗಿ ಉಳಿಯುತ್ತಾರೆ. ಅವರ ಜೊತೆ ಕಳೆದ ದಿನಗಳನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ, ಆದರೆ ಆ ದಿನಗಳು ನಿಮ್ಮ ಮುಂದಿನ ದಿನಗಳನ್ನು ನಿರ್ಧರಿಸಬೇಕೆಂದಿಲ್ಲ. ನಿಮ್ಮ ಹಿಂದಿನ ಕಥೆ ನಿಮ್ಮ ಭವಿಷ್ಯದ ಶಿಕ್ಷೆಯಲ್ಲ, ಅದು ನಿಮ್ಮ ಅನುಭವ. ಇಂದು ನೀವು ಯಾರನ್ನಾದರೂ ನೆನಪಿಸಿಕೊಂಡು ನೋವಾಗುತ್ತಿದ್ದರೆ ನಿಮ್ಮ ಹೃದಯಕ್ಕೆ ಸ್ವಲ್ಪ ಸಮಯ ಕೊಡಿ. ನಿಮ್ಮನ್ನು ನೀವು ಅಪ್ಪಿಕೊಳ್ಳಿ. ನಾನು ಅನುಭವಿಸಿದ ನೋವು ನಿಜ, ಆದರೆ ನಾನು ಅದರಿಂದ ಹೊರಬರುತ್ತೇನೆ. ನಾನು ಮತ್ತೆ ನಗುತ್ತೇನೆ, ಮತ್ತೆ ಸಂತೋಷವಾಗುತ್ತೇನೆ, ಮತ್ತೆ ಪ್ರೀತಿಸುತ್ತೇನೆ, ಮತ್ತೆ ಕನಸು ಕಾಣುತ್ತೇನೆ ಎಂದು ನಿಮ್ಮೊಳಗೆ ಹೇಳಿಕೊಳ್ಳಿ. ಜೀವನ ನಿಮ್ಮನ್ನು ಒಂದು ವ್ಯಕ್ತಿಯ ಬಳಿ ಕರೆದೊಯ್ದಿತ್ತು. ಈಗ ಜೀವನ ನಿಮ್ಮನ್ನು ಇನ್ನೊಂದು ದಾರಿಗೆ ಕರೆದೊಯ್ಯುತ್ತಿದೆ. ಆ ದಾರಿ ಹೇಗಿರುತ್ತದೆ ಎಂದು ಇಂದು ನಿಮಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ನಿಮ್ಮನ್ನು ಕಾಯುತ್ತಿರುವ ಹೊಸ ಜನರು, ಹೊಸ ಅವಕಾಶಗಳು, ಹೊಸ ಅನುಭವಗಳು ಮತ್ತು ಹೊಸ ಸಂತೋಷಗಳು ಇರಬಹುದು. ಹೀಗಾಗಿ ನಮ್ಮನ್ನು ಬಿಟ್ಟು ಹೋದವರ ನೆನಪು ಬಂದಾಗ ಅವರು ನನ್ನನ್ನು ಬಿಟ್ಟು ಹೋದರು ಎಂದು ಮಾತ್ರ ಯೋಚಿಸಬೇಡಿ. ಅವರು ನನ್ನ ಜೀವನದ ಒಂದು ಅಧ್ಯಾಯವಾಗಿದ್ದರು, ಆದರೆ ನನ್ನ ಸಂಪೂರ್ಣ ಪುಸ್ತಕ ಅಲ್ಲ ಎಂದು ಯೋಚಿಸಿ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಇನ್ನೂ ಅನೇಕ ಪುಟಗಳು ಬರೆಯಬೇಕಿವೆ. ಇನ್ನೂ ಅನೇಕ ಕನಸುಗಳು ನನಸಾಗಬೇಕಿವೆ. ಇನ್ನೂ ಅನೇಕ ಬೆಳಗುಗಳು ನಿಮ್ಮನ್ನು ಕಾಯುತ್ತಿವೆ. ನೀವು ಕಳೆದುಕೊಂಡ ವ್ಯಕ್ತಿಗಿಂತ ನಿಮ್ಮ ಮುಂದೆ ಇರುವ ಜೀವನ ದೊಡ್ಡದು. ನಿಮ್ಮ ಹಳೆಯ ನೋವಿಗಿಂತ ನಿಮ್ಮ ಭವಿಷ್ಯದ ಸಾಧ್ಯತೆಗಳು ದೊಡ್ಡವು. ಆದ್ದರಿಂದ ನೆನಪು ಬಂದಾಗ ಅಳಬಹುದು, ಆದರೆ ಅಲ್ಲೇ ನಿಲ್ಲಬೇಡಿ. ಕಣ್ಣೀರನ್ನು ಒರೆಸಿ ಆ ನೆನಪಿಗೆ ಒಂದು ಸಣ್ಣ ನಗು ಕೊಟ್ಟು ನಿಧಾನವಾಗಿ ಮುಂದೆ ನಡೆಯಿರಿ. ಏಕೆಂದರೆ ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಆದರೆ ನಾವು ನಮ್ಮನ್ನೇ ಬಿಟ್ಟು ಹೋಗಬಾರದು. ನಿಮ್ಮನ್ನು ನೀವು ಎಂದಿಗೂ ಕಳೆದುಕೊಳ್ಳಬೇಡಿ. ಒಂದು ದಿನ ಇದೇ ಹಳೆಯ ನೋವನ್ನು ನೆನಪಿಸಿಕೊಂಡು, ಆ ಸಮಯದಲ್ಲಿ ನಾನು ಮುರಿದು ಹೋಗಿದ್ದೆ ಎಂದುಕೊಂಡಿದ್ದೆ, ಆದರೆ ನಿಜವಾಗಿ ನಾನು ಅಲ್ಲಿಂದಲೇ ಮತ್ತೆ ಹುಟ್ಟಿದ್ದೆ ಎಂದು ಹೆಮ್ಮೆಯಿಂದ ಹೇಳುವ ದಿನ ಖಂಡಿತ ಬರುತ್ತದೆ. ಕೊನೆಗೆ ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ, ನಮ್ಮನ್ನು ಬಿಟ್ಟು ಹೋದ ಪ್ರತಿಯೊಬ್ಬರೂ ನಮ್ಮ ಜೀವನದ ಅಂತ್ಯವಲ್ಲ. ಕೆಲವರು ನಮ್ಮ ಕಥೆಯ ಒಂದು ಅಧ್ಯಾಯ ಮಾತ್ರ. ಆ ಅಧ್ಯಾಯ ಸುಂದರವಾಗಿರಬಹುದು, ನೋವಿನಿಂದ ಕೂಡಿರಬಹುದು, ಅಥವಾ ಅಪೂರ್ಣವಾಗಿರಬಹುದು. ಆದರೆ ಪುಸ್ತಕ ಇನ್ನೂ ಮುಗಿದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಸುಂದರ ಪುಟಗಳು ಬರೆಯಬೇಕಿವೆ. ಆದ್ದರಿಂದ ಹಳೆಯ ನೆನಪು ಬಂದಾಗ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ಕಣ್ಣೀರು ಬಂದರೆ ಕಣ್ಣೀರು ಬರಲಿ, ಆದರೆ ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ. ನಿಮ್ಮನ್ನು ಬಿಟ್ಟು ಹೋದವರನ್ನು ಮರೆಯಬೇಕೆಂದೇನಿಲ್ಲ, ಅವರ ನೆನಪಿನೊಂದಿಗೆ ಶಾಂತಿಯಾಗಿ ಬದುಕುವುದನ್ನು ಕಲಿಯಿರಿ. ಒಂದು ದಿನ ಅದೇ ನೆನಪು ನೋವನ್ನು ಕೊಡದೆ ನಿಮ್ಮ ಮುಖದಲ್ಲಿ ಸಣ್ಣ ನಗುವನ್ನು ಮೂಡಿಸುವ ದಿನ ಬರುತ್ತದೆ. ಆಗ ನೀವು ಅರ್ಥಮಾಡಿಕೊಳ್ಳುತ್ತೀರಿ, ನಾನು ಅವರನ್ನು ಕಳೆದುಕೊಂಡಿಲ್ಲ, ಅವರ ಜೊತೆ ಕಳೆದ ಒಂದು ಸುಂದರ ಅಧ್ಯಾಯವನ್ನು ನನ್ನ ಹೃದಯದಲ್ಲಿ ಉಳಿಸಿಕೊಂಡಿದ್ದೇನೆ ಎಂದು. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಭವಿಷ್ಯವನ್ನು ನಂಬಿ ಮುಂದೆ ನಡೆಯಿರಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನೂ ಬರಬೇಕಿರುವ ಸಂತೋಷಗಳು ನೀವು ಕಳೆದುಕೊಂಡದ್ದಕ್ಕಿಂತ ಬಹಳ ದೊಡ್ಡದಾಗಿರಬಹುದು. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಹತ್ತಿರವಾದ ಮಾತು ಯಾವುದು ಎಂದು ಕಾಮೆಂಟ್ ಮಾಡಿ, ಮತ್ತು ಇಂತಹ ಹೃದಯಸ್ಪರ್ಶಿ ಕನ್ನಡ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮತ್ತೊಂದು ಸುಂದರ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ, ನಿಮ್ಮನ್ನು ನೀವು ಎಂದಿಗೂ ಕಳೆದುಕೊಳ್ಳಬೇಡಿ. ಧನ್ಯವಾದಗಳು. ಕೆಂಪು ಹೃದಯ.